ಹಾಬಿ ಟೇಸ್ಟ್ ನಾವು ಊಟ ಅಲ್ಲಿದ್ದಾಗ ಮಮ್ಮಿ ಮಾಡಿ ಮುಖನ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾವು ಇನ್ಸ್ಟಾದಲ್ಲಿ ಹಾಕಿರೋ ಹಾಗೆ ಯಾರಿಗಾದ್ರೂ ಡೈಲಿ ವ್ಲಾಗ್ಸ್ ಬೇಕಾ ಅಂತ ಕೇಳಿದ್ವಿ. ಸೊ ತುಂಬ ಜನ ಹೌದು ಡೈಲಿ ವ್ಲಾಗ್ಸ್ ಬೇಕು ಅಂತ ಹೇಳಿದ್ದೀರಾ. ಸೊ ಇವತ್ತಿನ ಡೇ 1 ಇದು. ಐ ಮೀನ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ನನಗೂ ಅಷ್ಟು ಐಡಿಯಾ ಇಲ್ಲ. ನಾಗೇಂದ್ರ ಇನ್ನೂ ಎದ್ದಿಲ್ಲ, 10 ಗಂಟೆ ಆದರೂ ಎದ್ದಿಲ್ಲ, ಅವನಿಗೆ ಹುಷಾರಿಲ್ಲ. ಇವತ್ತು ಪೂರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಹಿಟ್ಟೆಲ್ಲ ನಾದಿಟ್ಟಿದ್ದೀನಿ, ಇನ್ನೇನು ಪೂರಿ ಮಾಡಬೇಕಷ್ಟೇ. ಇಲ್ಲಿದ್ದಾಗ ಮಮ್ಮಿ ಮಾಡಿಕೊಡ್ತಿದ್ರು. ಇದು ನಾನು ಫಸ್ಟ್ ಟೈಮ್ ನಾದಿಟ್ಟಿರೋದು. ಪೂರಿ ಎಲ್ಲ ಮಾಡೋಕ್ಕೆ ಬರಲ್ಲ, ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್. 7 ಪೂರಿ ಮಾಡಿದ್ದೀನಿ. ಓಕೆ, ಬಟ್ ಫಸ್ಟ್ ಟೈಮ್ಗೆ ಚೆನ್ನಾಗೇ ಬಂದಿದೆ. ಏನು ಬಂದಿದೆ ಅಂದರೆ ನಿನ್ನೆ ರಾತ್ರಿ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೆ. ಸ್ವಲ್ಪ ಹೆವಿ ನಿದ್ದೆ ಬಂದ್ಬಿಡ್ತು, ಅದಕ್ಕೋಸ್ಕರ ಇಷ್ಟ ಹೇಳಿದ್ದೀನಿ. ನಾನು ಪೂರಿ ಮಾಡಿದ್ದೀನಿ ಇವತ್ತು. ಪೂರಿ ಮಾಡಿದ್ಯಾ? ಎಸ್, ನಾನೇ ಮಾಡಿರೋದು. ಬಟ್ ಇದು ನಿನ್ಗಲ್ಲ. ತಿಂತ ಬದುಕ್ತಾರಾ? ಮಾವ ಹೆಲ್ಪ್ ಮಾಡಿದ್ದು. ಹೌದಾ? ನಾನು ಇದು ಮಾಡಿದೆ, ಅವರು ಎಣ್ಣೆಗೆ ಹಾಕಿ ಕೊಟ್ಟರು. ನೋಡಿ, ನನಗೆ ಇನ್ನೂ ಹುಷಾರು ಸರಿಯಾಗಿಲ್ಲ, ಇಲ್ಲೆಲ್ಲ ಕಫ ಕಟ್ಟಿದೆ. ಇಷ್ಟೊತ್ತು ನಾನು ಕುಕ್ ಮಾಡ್ತಾ ಇದ್ದೆ. ಈಗ ಆಚೆ ಹೋಗ್ಬೇಕಂತ ಏನಾಗಿದೆ ನನಗೆ. ಅದ್ಯಾವುದೋ ಈರುಳ್ಳಿ ಸೊಪ್ಪಿನ ಸಾರು ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಟೇಸ್ಟ್. ನಾವು ಊಟ ಮಾಡಿಲ್ಲ. ನೀನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದಾನೆ. ಎಲ್ಲಿಗೆ? ಸರ್ಪ್ರೈಸಾ? ಹಾಂ, ಕ್ಯಾಮ್ರಾ ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾವ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು? ನನಗೋಸ್ಕರ, ನನ್ನ ಬರ್ಡೇಗೋಸ್ಕರ. ಸರಿ, ನನ್ನ ಬರ್ಡೇ ಅಂತ ಪರ್ಚೇಸ್ ಮಾಡ್ತಾ ಇದ್ದಾನೆ. ಏನು ಹಂಗ? ಈಗ ಕ್ಯಾಮ್ರಾ ತೊಗೊಳಕ್ಕೆ ಬಂದಿದ್ದೀವಿ. ಅಣ್ಣ ಕ್ಯಾಮ್ರಾ ತೊಗೋತಾ ಇದ್ದಾರೆ. ಯಾವ ಕ್ಯಾಮ್ರಾ ತೊಗೋತಿದ್ರಿ? ಸೋನಿ M4. ಇನ್ನು ಪರ್ಚೇಸ್ ಆಗಿಲ್ಲ, ಏನೋ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ. ನೀವೇನು ನೋಡ್ತಾ ಇದೆಯಾ? ಗಿಂಬಲ್. ಗಿಂಬಲ್ ನೋಡ್ತಾ ಇದ್ದಾನೆ. ಅಣ್ಣ ಕ್ಯಾಮ್ರಾ ತಗೊಂಡಾಯ್ತು. ಈಗ ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಹೊಸ ಕ್ಯಾಮೆರಾ, ಕಂಗ್ರ್ಯಾಚುಲೇಷನ್ಸ್. ನಾಗೇಂದ್ರ ಪಾರ್ಟಿ ಕೊಡಿಸ್ತಾನೆ. ಇದರಲ್ಲೇ ಇನ್ಮೇಲಿಂದ ನಾವು ವಿಡಿಯೋಸ್ ಮಾಡ್ತೀವಿ. ಜಸ್ಟ್ ಕಿಡಿಂಗ್ ಗೈಸ್. ಅಣ್ಣ ಈಗ ಜ್ಯೂಸ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾನೆ. ನಾನು ಜ್ಯೂಸಲ್ಲೆಲ್ಲ ಸುಮ್ಮನೆ ಆಗಲ್ಲ, ನಾನು ಟ್ರೀಟ್ ಕೇಳ್ತೀನಿ. ಈಗ ಟ್ರೀಟ್ ಬೇಕು. ಟ್ರೀಟ್ ಕೊಡಿಸಿ. ಚೆನ್ನಾಗಿರೋ ಹಾಡು ಆಡ್ತಾ ಇದ್ದ. ಯಾವ್ದು ಹೇಳು? ಇದು ಚಿನ್ನ ಚಿನ್ನ ನೀ ನನ್ನ ಪ್ರಾಣ ಅಂತ ಹೇಳಿಲ್ಲ. ಈಗಷ್ಟೇ ನೋಡಿ, ಜನತಾ ನಗರದಿಂದ JP ನಗರ ಕರ್ಕೊಂಡ್ ಬರ್ತಾ ಇದ್ದಾನೆ. ಅದು ಇಷ್ಟು ಚಿಕ್ಕ ಕೂದಲು ಕಟಿಂಗ್ ಮಾಡ್ಸೋಕ್ಕೆ. ಅದು ಏರ್ ಕಟ್ಗೆ ಕಂಫರ್ಟಬಲ್ ಇದ್ರೆ ಮಾತ್ರ ನಾವು ಕಟ್ ಮಾಡ್ಸೋದು ಹುಡುಗರು. ಅದು ಬಾಯ್ಸ್ ಥಿಂಗ್ಸ್. ನಿಂಗೆ ಗೊತ್ತಾ? ಸುಮ್ತುತ್ವ. ಐ ನೋ ಎವ್ರಿಥಿಂಗ್. ಐ ಹ್ಯಾವ್ ಬ್ರದರ್ಸ್. ಮುಖನ ಹಿಂಗೆ ಮಾಡ್ಕೊಂಡಿದ್ಯಾ? ಯಾಕೆ ಸುಮ್ಮನೆ? ಯಾಕೆ ಮುಖ ಇದು ಏರ್ ಕಟ್ಗೆ ಟ್ರ್ಯಾಕ್ಸ್ ಹಾಕೊಂಡ್ ಬರ್ತಾರೋ, ಫುಲ್ ಪಾಶ್ ಆಗಿ ಬರ್ತಾರೋ? ಏರ್ ಟ್ರ್ಯಾಕ್ಸ್ ಹಾಕೊಂಡ್ಬರೋಕ್ಕಿಂತ ಸ್ನಾನ ಮಾಡೋಕ್ಕೂ ನಿಂತು ಅಳ್ಬೇಡ. ಆಯ್ತು, ಆನ್ ಮಾಡು. ಬರೀ ಅಳೋದೇ ಆಗೋಯ್ತು ನಿಂದು. ಗೊತ್ತಿನ ಮುಖ ಸಚ್ಚೆ. ಇಲ್ಲಿ ನೀವು ನೋಡಿದ್ರಲ್ಲ ಗೈಸ್, ಇದೇ ಕೋಪ. ಈ ಒಂದು ಮುಂಗೋಪತನ ನೋಡಿದ್ರೆ ಕೋಪ ಅಂತ ಅನ್ಸುತ್ತೆ, ಬಟ್ ಮನ್ಸು ತುಂಬಾ ಒಳ್ಳೆದು. ನಡಿಯೋದಾಗೆ ಇಲ್ಲಿ ಹೆಂಗ ಆಡ್ತಾ ನೋಡಿದ್ರ. ಆಮೇಲೆ ನಾನು ಶೋಷಣೆ ಮಾಡ್ತಿದ್ದೀನಿ ಅನ್ಕೋಬೇಡಿ. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೀನಿ, ಸತ್ಯ ಅಲ್ಲ, ಇದೇ ಸತ್ಯ. ನೋಡಿ ನೋಡಿ ನೋಡಿ, ಯಾವ್ದು ಸತ್ಯ? ನೀ 5 ನಿಮಿಷದ ಮುಂಚೆ ಕೋಪ ಮಾಡ್ಕೊಂಡಿದ್ಯಲ್ಲ, ಅದೇ ಸತ್ಯ. ಏನು ನೋಡಿ ಗೈಸ್, ಹಿಂದಿ ಬರಲ್ಲ. ಈಗ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು. ಗಡ್ಡನ ಫುಲ್ ತೆಗ್ಸು ಅಂದ್ರೆ ಕೇಳ್ತಾ ಇಲ್ಲ. ತೆಗ್ಸು ನಾಗೇಂದ್ರ. ಗಡ್ಡ ತೆಗ್ಸ್ಬಿಟ್ಟು ಒಂಥರ ಕಾಣುತ್ತೆ. ನಂಗೆ ಅಡ್ಜಸ್ಟ್ ಆಗಲ್ಲ ಗಡ್ಡ ತೆಗ್ಸಿದ್ರೆ. ಸೊ ಅದಕ್ಕೋಸ್ಕರ ನಾನು ಗಡ್ಡ ಬಿಟ್ಟೇ ಇರ್ತೀನಿ. ಬೇಡ ತೆಗ್ಸು. ಇವಳು ಮಾತು ಕೇಳಿ ಒಂದ್ಸರಿ ಗಡ್ಡ ತೆಗ್ಸ್ಬಿಟ್ಟು ಒಂಥರ ಕಾಣ್ತಾ ಇತ್ತು. ನನಗೆ ಒಂದು ತಿಂಗಳು ಮುಖ ನೋಡ್ಕೊಳಕ್ ಆಗ್ತಿರಲಿಲ್ಲ. ಇವಳು ಮಾತು ಕೇಳಿ ಫುಲ್ಲು ಬಸ್ ಕಟ್ ಮಾಡಿಸಿದ್ದೀನಿ, ಮೀಸೆ ತೆಗ್ಸಿದ್ದೀನಿ. ಒಂದ್ಸರಿ ಗಡ್ಡ ಬಂದ್ಬಿಡು. ಏನು ಮೀಸೆ ತೆಗ್ಸಿ? ಎಲ್ಲ ಎಕ್ಸ್ಪೆರಿಮೆಂಟು ಮೊದಲಿಗಿಂತ ಮುಂಚೆನೇ ಮಾಡಿಸ್ಬಿಟ್ಟಿದ್ದಾಳೆ. ಮತ್ತೆ ಈಗ ಸ್ಪೆಷಲ್ ಆಗಿ ಅವ್ನ ಮಾತನ್ನ ಕೇಳ್ಬಿಡಿ ಗೈಸ್. ಹೊತ್ತಾಯ್ತಣ್ಣ, ವೇಟ್ ಮಾಡಿ. ಈಗ ಬಂದೆ. ಕೊಟ್ಟು ಬಂದ್ರಾ? ಇವರು ಚಿವಾವನ ಬೆಂಗಳೂರಿಗೆ ಕೊಟ್ಟು ಕಳಿಸಿದ್ದಾರೆ. ಇವ್ರದ್ದೊಂದು ಚಿಕ್ಕ ಚಿವಾವ ಇತ್ತಲ್ಲ, ಅದನ್ನ ಬೆಂಗಳೂರಿಗೆ ಕೊಟ್ಟು ಬಂದಿದ್ದಾರೆ. ಈಗ ನಾವೀ ಕಾಫಿ ಕುಡಿಯೋಣ. ಕಾಫಿ ಕಾಫಿ ಬಂದು ಇಲ್ಲಿ ನಾವು 3 ಜನ ಕುಡಿತೀವಿ. ಇವ್ರು ನಮಗೆ ಕಾಫಿ ಟೀ ಮತ್ತೇನೇನು ಕಾಫಿ ಟೀ ಮಾಡ್ಕೊಡ್ತಾರೆ.
ಬರ್ತಾ ಇರ್ಬೇಕು. ಇಲ್ಲ ದಿನ ಬರ್ತೀವಿ ಅಂತ ಹೇಳಕ್ ಹೋದೆ ಅಷ್ಟೇ. ಇಷ್ಟು ಜನಕ್ಕೆ ಈಗ ಕಾಫಿ ಟೀ ಹಾಕಿ ಕೊಡಬೇಕು. ಗಾಯ್ಸ್ ಇವತ್ತೊಂದು ನಿಮ್ಮ ಟ್ಯಾಟೋ ತೋರಿಸ್ತೀನಿ. ಆ ಟ್ಯಾಟೋ ಏನಂತ ಕರೆಕ್ಟಾಗಿ ಕಮೆಂಟ್ ಹಾಕ್ರಿ. ತೋರ್ಸಕ ಈ ಟ್ಯಾಟೋ ಏನಿದು? ಸೊ ಅದು ಟ್ಯಾಟೋ ಹಾಕ್ಸ್ಬೇಕಾದ್ರೆ ನಾನು ಬೇಡ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಿದಂತಾನೆ ಫುಲ್ ಸ್ಟಾಪು ಮತ್ತೇನು ಸೆಮಿಕೋಲನ್ ಅದ್ರ ಬಗ್ಗೆ ಏನು ಅಷ್ಟು ಉದ್ದ ಪುರಾಣ ಓದ್ಬಿಟ್ಟು ಈಗ ಅದ್ರ ಮೇಲೆ ಟ್ಯಾಟೋ ಹಾಕ್ಸಕ್ ಹೋಗ್ತಿದ್ದಾಳೆ. ಈ ಸರಿ ಏನ್ ಹಾಕ್ಸ್ತಾಳ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಟ್ಯಾಟೋ ಹಾಕ್ಸಿದ್ದಾಳೆ. ಅದೆಲ್ಲ ಯಾಕೆ 5 ವರ್ಷ ಈ ಟ್ಯಾಟೋ ನೋಡಿ. ಇದು ಪೊಟ್ಲೆ ಬಿಡಿಸ್ರಿ ಅಂತ ಹೋಗ್ಬಿಟ್ಟು ಏನಾಗ್ಬಿಡೈತೆ. ಈಗ ನಮ್ಮ ಕುಮಾರ ಬರ್ತಿದ್ದಾನೆ ಇವತ್ತು. ಬರ್ತಾ ಇದ್ದಾನೆ. ಯಾರು ಗೊತ್ತವನು? FC ಕುಮಾರ. ಮೀಟಿಂಗ್ ಕ್ಲಾಸ್ ಶುರು ಮಾಡ್ತಾರಂತೆ. ಅದಕ್ಕೆ ನನ್ನ ಸೇರಿಸ್ಕೊಂಡು ಶುರು ಮಾಡ್ತಿದ್ದಾರೆ. ಸೊ ನಾನು ಪ್ರಿಯ ಜಾಯ್ನ್ ಆಗ್ತಾ ಇದ್ದೀವಿ. ಅದ್ರದ್ದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ನಾ ಬಂದಿರೋದು ಟ್ಯಾಟೋ ಹಾಕ್ಸ್ಕೊಳಕ್ಕೆ. ಟ್ಯಾಟೋ ಈಗಲೇ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ. ಈಗ ಕಂಡು ಬಿಡುತ್ತಾ? ಕಂಡು ಬಿಡುತ್ತೆ. ಇದೆಲ್ಲ ಅವರೇ ಮಾಡಿದ್ದು. ಸ್ಪ್ರೇ ಪೇಂಟ್ ಇಂದ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಒಂದು ಕೆಫೆ ಮಾಡಿರೋ ಪೇಂಟಿಂಗ್ ಇದು. ಸಗದಾಗಿದೆ ನೋಡಿ. ಒಬ್ಬರೇ ಮಾಡಿರೋದು. 4 days ತಗೊಂಡು ಮಾಡಿರೋದು. ಒಂದೊಂದು ಮಾಡ್ತಾರೆ. ಈ ವಾಲ್ ನಿನ್ ಕೈ ಹಾಕಿದ್ರೆ ಇನ್ನೊಂದು ಕೈ ಹಾಕಿದ್ರೆ ಈಗ ನೆಕ್ಸ್ಟ್ ನಾನ್ ಸೇರ್ಕೊಂಡ್ರೆ ನಾನೊಂದು ವಾಲ್ ನಾನು ಮಾಡ್ಬಿಡ್ತೀನಿ. ಇಲ್ಲ ನಾನು ಐ ಆಮ್ ಅ ವೆರಿ ಗುಡ್ ಆರ್ಟಿಸ್ಟ್. ಸೊ ಇಲ್ಲಿ ಟ್ಯಾಟೂ ಡಿಸೈನ್ಗೆ ಇಲ್ಲಿ ಸಿಸ್ಟಮ್ ಇದೆ. ಸೊ ಇಲ್ಲಿ ಟ್ಯಾಟೂ ಡಿಸೈನ್ಗೆ ಯಾವ ಥರ ಹಾಕ್ಸ್ಬೇಕು ಅಂತ ಡಿಸೈನ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಇದು ಕೂತ್ಕೊಳ್ಳೋಕ್ಕೆ ನೋಡಿ ಒಂದು ಸ್ಕೆಚ್ ಮಾಡ್ತಾ ಇದ್ದಾರೆ. ಇದು ಅರ್ಧ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ನೋಡೋಣ. ಇದೆ ಮಂಕಿ ಟ್ಯಾಟೂ. KD ರೋಡ್. ಇದು KD ರೋಡ್ ಅಂತೀನಿ ನೋಡ್ರಿ. ಇದು JC ರೋಡಲ್ಲಿ ಇರೋದು ಇದು. ಈಗ ನೋಡಿ ನಮ್ಮ ಫ್ರೆಂಡ್ ಬರ್ಡೇಗೆ ಹೋಗ್ಬೇಕು. ಇವಳು ಮಕ್ಕ ನೋಡಿ ಹೆಂಗೆ ತುಂಬ್ಕೊಂಡು ಕೂತಿದ್ದಾಳೆ. ಏನೇ ಇದು? ಅದು ಮಾತಾಡಿದ್ರೆ ಅದು ರಿಂಕಲ್ ಬರುತ್ತಂತೆ. ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಕಡ್ಲೆ ಇಟ್ಟು ಅಯ್ಯಯ್ಯಪ್ಪ. ಗೋವಾ ಹೋಗಿ ಟ್ಯಾನ್ ಏನೋ ತೆಗ್ದಿರ್ಲಿಲ್ಲ, ಅದಕ್ಕೆ ಹಾಕೊಂಡು ಇನ್ನೂ ಸಮಯ ಇತ್ತು ಅಂತ ಹೇಳಿ ಹಾಕೊಂಡಿದ್ದೀನಿ. ನಾವಿವತ್ತು ಬರ್ಡೇ ಹೋಗ್ಬೇಕು ನಮ್ಮ ಫ್ರೆಂಡ್ ಬರ್ಡೇಗೆ. ಸೊ ಅದಕ್ಕೋಸ್ಕರ ಹಿಂಗೆ ರೆಡಿ ಆಗಿದೆ. ಇದು ಫೇಸ್ ಎಲ್ಲ ಈ ಥರ ಇದು ಮಾಡ್ಕೊತಾರೆ. ಅದು ಸರಿ ಕಣಮ್ಮ. ಅಯ್ಯಯ್ಯಪ್ಪ. ಇವತ್ತು ಹರ್ಷ ಅವ್ರ ಬರ್ಡೇ. ಸೊ ನಾವು ಈಗ ಇಲ್ಲಿ ಕೇಕ್ ಕಟ್ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿಂದ ಇವನ್ ಬಂದಿದ್ದಾನೆ. ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಹರ್ಷ ಒಬ್ಬರು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಯಾ ವೈಬನ್ ತೋರಿಸಿ ಅಪ್ರೂಪ್ ಆಗ್ಬಿಟ್ಟವ್ರು. ಜನ್ಮದ ಜೋಡಿ. ಎಲ್ಲರ ಜೊತೆ ಒಂದು ಫೋಟೋ ತಗೊಳ್ಳೋದು. ಎಲ್ಲ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನಾವೀಗ ಹರ್ಷ ಅವ್ರ ಬರ್ಡೇ ಮುಗಿಸ್ಕೊಂಡು ಜಸ್ಟ್ ಮನೆಗೆ ತಲುಪಿದ್ದೀವಿ. ನೀವೆಲ್ಲ ಡೈಲಿ ವ್ಲಾಗ್ಸ್ ಕೇಳಿದ್ರಿ. ಸೊ ಇದು ನಮ್ಮ ನಮ್ಮ ಫಸ್ಟ್ ವ್ಲಾಗು. ಸೊ ನೀವೇನು ಮಾಡಬೇಕಂದ್ರೆ ಮಿಸ್ ಮಾಡಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಸಪೋರ್ಟ್ ಮಾಡಿ. ಇದು ಚೆನ್ನಾಗಿತ್ತು ಅಂದರೆ ಕಮೆಂಟ್ ಹಾಕಿರಿ. ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಮುಂದಕ್ಕೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಇಂಪ್ರೂವ್ ಮಾಡಬೇಕು ಅಂದರೆ ಕಮೆಂಟ್ ಹಾಕಿ, ನಾವು ಇಂಪ್ರೂವ್ ಮಾಡ್ಕೋತೀವಿ. ಸೊ ಇದು ನಮ್ಮ ಫಸ್ಟ್ ಡೈಲಿ ವ್ಲಾಗ್ ಆಗಿರೋದ್ರಿಂದ ರ್ಯಾಂಡಮ್ ಆಗಿ ಎಷ್ಟಾಗಿದೆ ಅಷ್ಟನ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಬೈ. ಮಿಸ್ ಮಾಡ್ದೇ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ಇನ್ನು ವೀಡಿಯೋಸ್ಗಳು ಮಾಡೋಕ್ಕೆ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್.